ಆಗಿದೆ ಎಲ್ಲಿಂದ ಅಂದ್ರೆ ಹೋರಾಟದಿಂದ. ಇವತ್ತು ಸಹ ಹೋರಾಟದ ಬದುಕು ಮಹಿಳೆಯರಾಗಿದೆ. ಆದರೂ ಸಹ ನಾವು ಎಲ್ಲ ಇವತ್ತು ಸಂತೋಷದಿಂದ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಇವತ್ತು ಎಲ್ಲ ವಿಭಾಗದಲ್ಲೂ ಸಹ ಮಹಿಳೆಯರು ಎಲ್ಲ ವಿಭಾಗದಿಂದ ಕುಟುಂಬದಿಂದ ರೋಡಲ್ಲಿ ಕಸ ಗುಡಿಸಿ ಪೌರಿ ಕರ್ಮಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಹಿಳೆಯರು. ಆದ್ರೂ ಯುದ್ಧ ವಿಮಾನವನ್ನು ಓಡಿಸೋ ಮಟ್ಟಿಗೆ ಮಹಿಳೆಯರು ಬೆಳೆದು ನಿಂತಿದ್ದಾರೆ ಅಂದ್ರೆ ಇವತ್ತು ಅತಿಶಕ್ತಿ ಅಲ್ಲ ಅಂತ ನಾನಂತೂ ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಮಹಿಳೆಯರು ಆತ್ಮಸ್ಥೈರ್ಯ ಉಳ್ಳವರಾಗಿರ್ತಾರೆ. ನಿಜವೂ ಹೇಳ್ತೀನಿ, ನಾನು ಪುರುಷರಿಗಿಂತ ಒಂದು ಕೈ ಜಾಸ್ತಿ ಆತ್ಮಸ್ಥೈರ್ಯ ಮಹಿಳೆಯಲ್ಲಿ ಇರ್ತದೆ ಅಂತ ಖಂಡಿತವಾಗ್ಲೂ ನಾನಂತೂ ಭಾವಿಸಿರ್ತೀನಿ. ಹಾಗಂತ ನನ್ನ ಅಣ್ಣಂದಿರು ಯಾರು ಮೋಸ ಬೇಜಾರು ಮಾಡ್ಕೋಬಾರ್ದು. ಖಂಡಿತವಾಗ್ಲು ನಿಜ ಖಂಡಿತನೂ ಹೇಳ್ತಾ ಇದ್ದೀನಿ. ಹಾಗಾಗಿ ಇವತ್ತೆಲ್ಲ ಮಹಿಳೆಯರು ಭಾಗವಹಿಸಿದ್ರೆ ನೀವೆಲ್ಲರಿಗೂ ಮಹಿಳಾ ದಿನ ಶುಭಾಶಯಗಳನ್ನ ಕೋರ್ತಾ, ಅದರಲ್ಲೂ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಅಂದ್ರೆ ಹೆಣ್ಮಕ್ಳು ಎಲ್ಲದ್ರೂ ಮುಂದೆ ಇರ್ತಾರೆ. ಎಲ್ಲ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮ ಆಗಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರ್ತದೆ. ಇವತ್ತು ನಾವೆಲ್ಲ ಉದಾಹರಣೆ ಆಗಿ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಇರ್ತದೆ ಅಂತ ನಾನಂತೂ ಭಾವಿಸಿರ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ಒಂದು ವಿಶೇಷ ಕಾರ್ಯಕ್ರಮದ ರುವಾರಿಗಳಾದಂಥ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದ ಶ್ರೀ ಗೋಪಾಲಯ್ಯನವರೇ, ಮತ್ತೊಬ್ಬ ನಮ್ಮ ಮಂಡಲದ ಸ್ತಂಭ, ಮಹಿಳೆಯರಿಗೆ ಸ್ಫೂರ್ತಿ, ಮಹಿಳೆಯರಿಗೆ ಉತ್ತೇಜನವನ್ನು ಕೊಡುವಂತ ಮಾಜಿ ಉಪಮಹಾಪೌರರು ಸೋದರಿಯಾದಂಥ ಶ್ರೀಮತಿ ಹೇಮಲತಾ ಗೋಪಾಲಯ್ಯನವರೇ, ಆತ್ಮೀಯ ಸ್ನೇಹಿತರು, ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರಾದಂಥ ಜಯರಾಮನವರೇ, ಈ ಭಾಗದ ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ನಾಗೇಂದ್ರ ಅವರೇ, ನಿಕಟಪೂರ್ವ ಅಧ್ಯಕ್ಷರುಗಳಾದಂಥ ಶ್ರೀ ರಾಘವೇಂದ್ರ ಶೆಟ್ಟಿ ಅವರೇ, ಪ್ರಸನ್ನ ಅವರೇ, ಮಂಡಲದ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನ ಲೋಕೇಶ್ ಅವರೇ, ಶ್ರೀಮತಿ ಪದ್ಮಾವತಿ ಶ್ರೀನಿವಾಸ್ ಅವರೇ, ಶ್ರೀ ವೆಂಕಟೇಶ್ ಮೂರ್ತಿ ಅವರೇ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಶ್ರೀ ಮಾದೇವಣ್ಣ ಅವರೇ, ಶಿವಾನಂದ ಮೂರ್ತಿ ಅವರೇ, ವೆಂಕಟೇಶ್ ಮಾಮ ಅವರೇ, ನಿಸರ್ಗ ಜಗದೀಶ್ ಅವರೇ, ಅಭಿನ್ ಆರಾಧ್ಯ ಅವರೇ, ಜಯಸಿಂಹ ಅವರೇ, ನಮ್ಮೊಂದು ಶಾಂತಿಯಾದ ಒಂದು ಮನಸ್ಸನ್ನ, ನಮಗೆ ಯೋಚನೆನೇ ಇಲ್ಲದೆ ನಮ್ಮನ್ನ ದಿನಾಲೂ ಆಚೆ ಕಳಿಸುವಂತ ನಮ್ಮ ಶ್ರೀಮತಿ ವಿನುತಾ ಹರೀಶ್ ಅವರು ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ನಾವು ಇಷ್ಟೆಲ್ಲ ಭಾಷಣ ಮಾಡ್ತೀವಿ ಅಂದ್ರೆ ಮನೇಲಿ ಏನು ಪ್ರಾಬ್ಲಮ್ ಕೊಡಲ್ಲ ಅಂತ. ಇವತ್ತು ವಿಶೇಷವಾಗಿ ಮಹಿಳಾ ದಿನಾಚರಣೆ. ಈ ಪ್ರಪಂಚದಲ್ಲಿ ಇಬ್ಬರು ಮಾತ್ರ ಸೃಷ್ಟಿ ಮಾಡುವಂತ ಒಂದು ಕ್ರಿಯೆನ ಮತ್ತು ಶಕ್ತಿಯನ್ನ ಕೊಟ್ಟಂತ ದೇವ್ರು ಯಾರಪ್ಪ ಅಂದ್ರೆ, ಒಂದು ಪ್ರಕೃತಿಗೆ, ಇನ್ನೊಂದು ಮಹಿಳೆಯರಿಗೆ ಮಾತ್ರ. ಇನ್ಯಾರಿಗೂ ಈ ಪ್ರಪಂಚದಲ್ಲಿ ಆ ಶಕ್ತಿಯನ್ನ ಕೊಟ್ಟಿಲ್ಲ ಸ್ನೇಹಿತರೆ. ಆ ಮಹಿಳಾ ದಿನಾಚರಣೆಯ ಅಂಗವಾಗಿ ಒಂದು ಸಣ್ಣದ ಒಂದು ಮಹಿಳೆ ಬಗ್ಗೆ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೀನಿ. ಅಣ್ಣ ಹೇಳಿದ್ರೆ 2 ನಿಮಿಷ ಮುಗಿಸ್ಬೇಕಂತ ಅಂದ್ರೆ ಎಲ್ಲರಿಗೂ ಹೆಸರು ಹೇಳೋಷ್ಟರಲ್ಲಿ 2 ನಿಮಿಷ ಆಗ್ತದೆ. ನಾನು 2 ನಿಮಿಷ ತಗೊಂತೀನಿ ಅಷ್ಟೇ. 2011ರಲ್ಲಿ ಒಬ್ಬ ಮಹಿಳೆ ಲಕ್ನೋವಿಂದ ಡೆಲ್ಲಿಗೆ ಒಂದು ನ್ಯಾಷನಲ್ ಸೆಲೆಕ್ಷನ್ಗೆ ಹೊರಟಿರ್ತಾಳೆ. ಅವಳು ನ್ಯಾಷನಲ್ ಪ್ಲೇಯರ್. ಒಂದು ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗಬೇಕು, ವಾಲಿಬಾಲ್ ಟೀಮ್ಗೆ ಅಂತ ಲಕ್ನೋವಿಂದ ಡೆಲ್ಲಿಗೆ ಬರ್ತಾ ಇರ್ತಾಳೆ. ಮಧ್ಯದಲ್ಲಿ ಅವಳಿಗೆ ಟಿಕೆಟ್ ಸಿಕ್ಕಿರಲ್ಲ, ಕನ್ಫರ್ಮ್ ಟಿಕೆಟ್ ಇರಲ್ಲ. 3rd ಕ್ಲಾಸ್ ಕಂಪಾರ್ಟ್ಮೆಂಟ್ ಅಲ್ಲಿ ಹೊರಟಿರ್ತಾಳೆ. ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಡಕಾಯಿತಿ ನುಗ್ಬಿಡ್ತಾರೆ ಆ ಒಂದು 3rd ಕ್ಲಾಸ್ ಕಂಪಾರ್ಟ್ಮೆಂಟ್ಗೆ. ಅವ್ರೆಲ್ಲರ ಹತ್ರ ಚಾಕು ತೋರಿಸಿ, ಗನ್ ತೋರಿಸಿ ಎಲ್ಲ ಕಿತ್ಕೊಂತ ಇರ್ತಾರೆ. ಒಡವೆ, ದುಡ್ಡು ಎಲ್ಲ, ಮೊಬೈಲ್ ಎಲ್ಲಾರು ಕಿತ್ಕೊಂತ ಇರ್ತಾರೆ. ಆದ್ರೆ ಈ ಮಹಿಳೆ ಮತ್ತೆ ಅಧ್ಯಕ್ಷರು ಒಂಚೂರು ಹೋರಾಟ ಮನೋಭಾವ. ಅವ್ರು ಬಂದು ರಕ್ತದ ಚೇಂಜ್ ಕೊಡು ಅಂದ್ರೆ ಅವ್ರು ಕೊಡಲ್ಲ. ಅವ್ರ ಜೊತೆ ಹೋರಾಟ ಮಾಡ್ತಾರೆ, ಹೊಡೆದಾಡ್ತಾರೆ. ಆದ್ರೆ ಅವರು 4-5 ಜನ ಇರ್ತಾರೆ. ತೆಗೆದಿದೆ ಏನ್ ಮಾಡ್ತಾರೆ, ಅವಳನ್ನ ಟ್ರೈನ್ ಇಂದ ಆಚೆ ತಳ್ಬಿಡ್ತಾರೆ. ಅದು ಏನೋ ಓಡ್ತಾ ಇರುವಂತ ಟ್ರೈನ್ ಇಂದ ಆಚೆ ತಳ್ಬಿಡ್ತಾರೆ. ತಳ್ಳಿದ ಮೇಲೆ ಅವಳು ಆ ಹಳ್ಳಿ ಮೇಲೆ ಬಿದ್ದಾಗ ಜ್ಞಾನ ತಪ್ಪೋಗ್ಬಿಡ್ತಿದ್ದೆ. ಅವಳು ಬಿದ್ದಿದ್ದು ರಾತ್ರಿ 1 ಗಂಟೆಗೆ.
ಬೆಳಗಿನ ಜಾವ 5:30ವರೆಗೂ ತಮ್ಗೆ ಗೊತ್ತಿರಲಿ 49 ಟ್ರೈನು ಅವಳ ಮೈ ಮೇಲೆ ಹರಿದಿರುತ್ತೆ, ಅವಳ ಕಾಲ ಮೇಲೆ ಹರಿದಿರುತ್ತೆ. 49 ಟ್ರೈನ್. ಬೆಳಿಗ್ಗೆ ಯಾರೋ ಬಾಕಿಗೆ ಹೋಗೋರು ನೋಡಿ ಇಮಿಡಿಯೇಟ್ ಆಗಿ ಸ್ಟೇಷನ್ ಮಾಸ್ಟರ್ ಹೇಳ್ತಾರೆ. ಆ ಸ್ಟೇಷನ್ ಮಾಸ್ಟರ್ ಓಡ್ ಬಂದು ನೋಡಿ ಇನ್ನ ಜೀವ ಇರುತ್ತೆ ಅವರಿಗೆ, ಆಸ್ಪತ್ರೆಗೆ ತಗೊಂಡೋಗ್ತಾರೆ, ಜಿಲ್ಲಾ ಆಸ್ಪತ್ರೆಗೆ. ಅಲ್ಲಿ ತಗೊಂಡೋದಾಗ ಅವ್ರು ಹೇಳ್ತಾರೆ ಅನಸ್ತೀಸಿಯಾ ಇಲ್ಲ, ಏನ್ ಮಾಡೋದು ಅಂತ. ಪರವಾಗಿಲ್ಲ, ನಾನು ಬದುಕಬೇಕು ಅಂತೇಳಿ ಆ ವೇಳೆ 2 ಕಾಲನ್ನ ತೆಗಿತಾರೆ. ಅಲ್ಲಿಂದ ಏಮ್ಸ್ ಡೆಲ್ಲಿಗೆ ತಗೊಂಡು ಹೋಗ್ತಾರೆ. ಸುಮಾರು 8-9 ತಿಂಗಳು ಏಮ್ಸ್ ಇರ್ತಾಳೆ. ಅಲ್ಲಿ ಅವಳು ರಿಕವರ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಅವಳು ಮನ್ಸು ಮಾಡ್ತಾಳೆ ಏನೋ ಒಂದು ಮಾಡ್ಬೇಕಾಗುತ್ತೆ. ಅವಳು 2 ಕಾಲ ತೆಗೆದಿರೋಳು ಸರಿಯಾಗಿ ಸ್ಟ್ರೆಚರ್ ಇಟ್ಕೊಂಡು ಫಸ್ಟ್ ಯಾರ ಹೋಗ್ತಾಳೆ ಅಂದ್ರೆ ಬಚೇಂದ್ರಿ ಪಾಲ್ ಅಂತ. ಯಾರು ಬಚೇಂದ್ರಿ ಪಾಲು? ಮೌಂಟ್ ಎವರೆಸ್ಟ್ ನ ಮೊಟ್ಟ ಮೊದಲನೆಯ ಭಾರತೀಯ ಮಹಿಳೆ ಏರಿದಂತ ಬಚೇಂದ್ರಿ ಪಾಲ್ ಮನೆಗೆ ಹೋಗ್ತಾಳೆ. ಅಂದೋಗಿ ಹೇಳ್ತಾಳೆ ನಾನು ಮೌಂಟ್ ಎವರೆಸ್ಟ್ ಏರ್ಬೇಕು, 2 ಕಾಲಿನ ಹೆಂಗಮ್ಮ ನಾನು ಏರ್ತೀನಿ ಅಂತ 1 ವರ್ಷ 1.5 ವರ್ಷ ಸತತವಾದ ಪ್ರಯತ್ನ ಪ್ರಾಕ್ಟೀಸ್ ಮಾಡಿ 2 ಕಾಲಿಂದ ಮೌಂಟ್ ಎವರೆಸ್ಟ್ ಎತ್ತಿ ಇಡೀ ವಿಶ್ವದಲ್ಲೇ ಮೊದಲನೇ ಆಂಪುಟಿ ಅಂದ್ರೆ 2 ಕಾಲಿಂದಿರುವಂತ ಮಹಿಳೆ ಎವರೆಸ್ಟ್ ಹತ್ತಿದ್ ಯಾರಪ್ಪ ಅಂದ್ರೆ ಅರುಣಿಮಾ ಸಿನ್ಹಾ ಅಂತ ಇವತ್ತು ಬರ್ತಿದ್ದಾಳೆ. ಆ ಮಹಿಳೆ ನಮ್ಗೆ ಆದರ್ಶ ಆಗುತ್ತೆ. ಇವತ್ತೇನೋ ನಾನು ಅರುಣಿಮಾ ಸಿನ್ಹಾ ನಂತರ ಭಾಷಣ ಮಾಡಕ್ ಮೋಟಿವೇಶನ್ ಸ್ಪೀಕ್ಗೆ ಕರಿಬೇಕು ಅಂದ್ರೆ 2 ವರ್ಷ ಬುಕ್ ಆಗಿದ್ದಾಳೆ. 2 ವರ್ಷ ಆದ್ಮೇಲೆ ಹೇಳಿ ನಾನು ಬರ್ತೀನಿ ಅಂತಾಳೆ. ಅಂತ ಒಂದು ಸ್ಫೂರ್ತಿ, ಆದರ್ಶ ಮಹಿಳೆಯರಿಂದಲೇ ಬರಬೇಕು. ನಮ್ಮ ದೇಶವನ್ನು ಆಳಿದಂತ ಮಹಿಳೆಯರು ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಿದ್ದಾರೆ ಭಾರತ ಏನು ಕಮ್ಮಿ ಇಲ್ಲ ಅಂತ. ಅಂತ ಭಾರತದಲ್ಲಿ ನಾವೆಲ್ಲ ಜನ್ಮ ತಾಳಿದ್ದೀವಿ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ. ಆದ್ರಿಂದ ಮತ್ತೊಮ್ಮೆ ತಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.